ತಿರುಚಿಟ್ರಂಬಲಂ ಓಂ ಶಿವಾ ತಿರುಚಿಟ್ರಂಬಲಂ. ಹೇಳ್ಕೊಂಡವ್ರು ಯಾರು, ಹತ್ತೋರು ಯಾರು? ಒಂದು ಆಶೀರ್ವಾದ ಇದೆ. ಫಸ್ಟ್ ಮೀರಿಕೆ ಒಂದು ಇಳಿದು ಹತ್ತಿದ್ದು ಅರ್ಥ ಖುಷಿ ಆಯ್ತು ನನಗೆ. ಅದೇನೊಂದು ಹುಳ ಹತ್ತಿತ್ತು ಅಂತ ತಿಳ್ಕೊಳ್ಳೋದಲ್ಲ, ಒಂದು ಸತ್ಯ ಹೇಳಿಕೊಡ್ತಾವ. ನೀರಿಗೆ ಬಿದ್ದರೂ ನಾನು ಮೇಲೆ ಬರ್ತೇನೆ, ಛಲ ಇದ್ದಾವ, ಆತ್ಮವಿಶ್ವಾಸ ಇದ್ದಾವ. ಏನಾದರೂ ಸರಿ, ಎಷ್ಟು ಕೆಳಗೆ ಹಾಕಿದ್ರು ಸರಿ ನಾನು ಮೇಲೆ ಹತ್ತಿ ಬರ್ತೇನೆ ಅಂತ. ಅಲ್ವಾ? ಆತ್ಮವಿಶ್ವಾಸ ಸಂಕೇತ. ಆ ರೀತಿ ಮೇಲೆ ಹತ್ತಬೇಕು ಪ್ರತಿಯೊಬ್ಬ. ಮೇಲೆ ಹತ್ತುತ್ತಾ 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 ಗೊತ್ತಾಗ್ತದೆ ಸತ್ಯ ಏನು ಅಂತೇಳಿ. ಸತ್ಯ ದರ್ಶನ ಆಗೋದು ಮೇಲೆ ಹತ್ತಿದ್ರೆ, ಕೆಳಗೆ ಹಿಡಿದ್ರೆ ಮಾಯ ದರ್ಶನ, ಮೇಲೆ ಹತ್ತಿದ್ರೆ ಸತ್ಯ ದರ್ಶನ. ಮೇಲೆ ಹತ್ತಲಿಕ್ಕೆ ಕಷ್ಟ, ಮೇಲೆ ಹೋಗ್ಲಿಕ್ಕೆ ಆಗೋದು ತುಂಬ ಕಷ್ಟ. ಮೇಲೆ ಹತ್ತುವಾಗ ಮಗು ಹೇಗೆ ನಡೆಯುವಾಗ ನಡೀತದಲ್ಲ ಮಗು, ಈ ಮಗು ನಡೆಯುವಾಗ ಒಂದೊಂದು ಹೆಜ್ಜೆ ಇಡುವಾಗ ಬೀಳ್ತದೆ, ಹೇಳ್ತದೆ, ಬೀಳ್ತದೆ, ಹೇಳ್ತದೆ, ಬೀಳ್ತದೆ, ಹೇಳ್ತದೆ, ಕೊನೆಗೆ ಎದ್ದು ನಿಂತು ನಡೀತದೆ ಅಲ್ಲ. ಒಂದು ಮೊದಲು ಕೈ ಕೊಡಬೇಕು, ಅದಾದ ನಂತರ ಯಾರೋ ಒಬ್ರು ಕೈ ಇಟ್ಕೊಂಡು ನಡೆಸಬೇಕು, ಮತ್ತು ಅದಾಗಿಯೇ ಅದೊಂದೊಂದು ಹೆಜ್ಜೆ ಇಟ್ಟುಕೊಂಡು ಮುಂದೆ ಬರ್ತದೆ ಅಲ್ವಾ. ಅವನೊಂದು ಹೆಜ್ಜೆ ಇಟ್ಟು ಒಂದೊಂದು ಹೆಜ್ಜೆ ಇಟ್ಟು ಒಂದೊಂದು ಹೆಜ್ಜೆ ಇಟ್ಟು ಮುಂದೆ ಬರೋದು ಗೊತ್ತಾಗ್ತದೆ ನಂಗೆ ನಡೀಲಿಕ್ಕೆ ಆಗ್ತದೆ ಅಂತೇಳಿ. ಅಷ್ಟು ಕಷ್ಟ ಉಂಟು ಮೇಲೆ ಹತ್ತುದು ಅಂತೇಳಿದ್ರೆ. ಮಗುವಿನ ಸಮಯದಲ್ಲಿ, ಮಗುವಿನ ಸ್ಥಿತಿಯಲ್ಲಿ ಅದು ಪ್ರಕೃತಿ ಸಹಾಯ ಮಾಡಿ ನಮ್ಮ ನಡೆಸ್ತದೆ. ಅರ್ಥ ಆಯ್ತಾ? ಅದು ಆಟೋಮೆಟಿಕ್ ಅಲ್ಲ. ಭಗವಂತನೇ ಆ ಸೃಷ್ಟಿ, ಅಷ್ಟು ಸಮಯ ಆ ರೀತಿ ಇರ್ಬೇಕು, ಅಷ್ಟು ಸಮಯದಲ್ಲಿ ಹೆಜ್ಜೆ ಇಡುವಾಗ ಅದು ಆಟೋಮೆಟಿಕ್ ಆಗಿ ಬರ್ತದೆ. ಅದೇ ಪ್ರೊಸೆಸ್ ಇರೋದು. ಅರ್ಥ ಆಗ್ತದೆ ಅದು. ಅದು ಯಾವ ಜೀವರಾಶಿ ಅದು ಹೇಗೆ ಬೇಕಾಗಿ ಆಗ್ತದೆ. ಆದರೆ ಆ ರೀತಿ ತನ್ನ ಒಳಗೆ ಎದ್ದು ನಿಂತು ನಡಿಬೇಕು, ಯಾರ ಸಪೋರ್ಟ್ ಇಲ್ಲದೆ ನಾವು ನಡಿಬೇಕು ಅಂತ ಹೇಳಿದ್ರೆ ಉಂಟಲ್ಲ, 1000 ಸಲ, 1,00,000 ಸಲ, 1,00,00,000 ಸಲ ಮಾಯೆಯಲ್ಲಿ ಮುಳುಗಿದ್ರೆ ಸಾಧ್ಯ. ಇಲ್ಲದೆ ಹೋದರೆ ನಾನು ಮಾಯೆಯನ್ನು ಬಿಟ್ಟು ಅದನ್ನು ದಾಟುತ್ತೇನೆ, ನಾನು ಬೀಳುವುದೇ ಇಲ್ಲ, ನನಗೆ ಏನು ಆಗಲಿಲ್ಲ ಅಂತ ಹೇಳ್ತಾನಲ್ಲ, ಇವ ಪರಮ ಅಜ್ಞಾನಿ. ಅದು ಬೀಳಿಸ್ತದೆ. ಅದು ಬೀಳಬೇಕು, ಹೇಳಬೇಕು, ಬೀಳಬೇಕು, ಹೇಳಬೇಕು, ಬೀಳಬೇಕು, ಹೇಳಬೇಕು, ಬೀಳಬೇಕು, ಹೇಳಬೇಕು, ಬೀಳಬೇಕು, ಹೇಳಬೇಕು. ಆ ಬಿದ್ದು 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 ಹೇಳುವಾಗ ಬಿದ್ದಲ್ಲೇ ಪುನಃ ಬಿಡಬಾರ್ದು, ಸ್ವಲ್ಪ ದೂರ ಹೋಗಿ ಬಿಡಬೇಕು. ಆಗ ಒಂದು ಅನುಭವ ಬೇರೆ ಇರ್ತದೆ. ಆಗ ಅಲ್ಲಿ ಪುನಃ ಒಂದು ಹೆಜ್ಜೆ ಮುಂದಿಟ್ಟು ಸ್ವಲ್ಪ ದೂರ ಹೋಗಿ ಬಿಡಬೇಕು. ಇದು ಸಾಧನೆ ಅಂತ ಹೇಳುದು, ಒಂದು ಸಾಧಕರ ಸ್ಥಿತಿ ಅಂತ ಹೇಳುದು. ನೋಡಿದ ಕೂಡಲೆಲ್ಲ ಬ್ರಹ್ಮಜ್ಞಾನ ಬಂತು, ಮಹಾಯೋಗಿ ಇಷ್ಟು ವರ್ಷ ಸಾಧನೆ ಮಾಡಿದ್ರೆ ಅಂತ ಒಪ್ಲಿಕ್ಕೆ ಆಗುದಿಲ್ಲ. ಎಷ್ಟು ಸಲ ಬಿದ್ದಿದ್ದಾನೆ, ಎಷ್ಟು ಸಲ ಮಾಯನ್ನು ಅನುಭವಿಸಿದ್ದಾನೆ. ಯಾರೊಬ್ಬ ಹೆಚ್ಚಾಗಿ ಮಾಯನ್ನು ಅನುಭವಿಸಿ ಈ ಪ್ರಪಂಚಕ್ಕೆ ಸತ್ಯವನ್ನು ಹೇಳ್ತಾನಲ್ಲ, ಅವನನ್ನು ಒಪ್ಪಿಕೊಳ್ಬೋದು. ಅದು ಅನುಭವ, ಅದು ಸತ್ಯ. ಬೀಳದೆ ಹೇಳಲಿಕ್ಕೆ ಆಗುವುದಿಲ್ಲ ಎಂಬ ಸತ್ಯವನ್ನು ತಿಳಿಯಿರಿ. ಗೊತ್ತಾಯ್ತಾ? ವಿಜಯೀ ಭವ. ತಿರುಚಿಟ್ರಂಬಲ. ಗುರುವೇಶ್ವರ. ನಮಃ ಶಿವಾಯ. ನಮಃ ಶಿವಾಯ. ನಮಃ ಶಿವಾಯ. ನಮಃ ಶಿವಾಯ. ನಮಃ ಶಿವಾಯ.